ಮಹಾರಾಷ್ಟ್ರದ ಮಹು ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸಕ್ಕ ತಂದೆಯ ಹೆಸರು, ಭೀಮಬಾಯಿಯೇ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ್ನು ಕರೆದರು ಭೀಮ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಕರುಗಳು ನೀರನ್ನು ಕುಡಿಯುವ ಗೋತಾಯಿಗೆ ಸೇರಿದ ಕೆರೆಯಲ್ಲಿ. ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೊರಟಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವ ಕೊನೆಗಾಣಿಸುವ ದಾರಿಯು ಭೀಮನು ಲೇಖಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ, ಸ್ವತಂತ್ರ ಭಾರತವಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ, ಮತಾಂತರಗಳು ನಡೆದಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 56ನೇ ಡಿಸೆಂಬರ್ 6 ಬೆಳಕು ಹಾರಿತು ಭೂಮಿಯಲ್ಲಿ. ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ
ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ